I bless you with wisdom. May your future be bright and guided by divine light. Embrace the path with courage. ನಮಸ್ತೆ ಎಲ್ರಿಗೂ. ಬನ್ನಿ ಬಾಬಾ ಏನ್ ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಹೊಸ ಸಾಲ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಹೊಸ ಸಾಲ ಮಾಡಬೇಡಿ. ಗುರುವಿನ ಆಶೀರ್ವಾದ ಪರಿಪೂರ್ಣವಾಗಿ ಇದೆ ನಿಮ್ಮ ಮೇಲೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಮನೇಲಿ ಇರುವಂತ ನೆಗೆಟಿವಿಟಿನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಸೊ ಹಾಗಾಗಿ ಈ ಸಮಸ್ಯೆಗಳಿಗೆ ಪರಿಹಾರ ಇದೆ. ಮೂರ್ಖ ಗುರುಗಳನ್ನ ನಂಬಿ ಮೋಸ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಒಂದು ಮ್ಯಾಜಿಕಲ್ ಮಿರಾಕಲ್ ರೀತಿ ನಿಮ್ಮ ಜೀವನ ಬದಲಾಗತ್ತೆ. ಮುಂದಿನ ದಿನಗಳಲ್ಲಿ ನೀವು ನಡೀತೀರಾ, ಯಾಕೆ ಯೋಚನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ನಿಮ್ಮ ಗುರುಗಳು ಮತ್ತೆ ನಿಮ್ಮ ಗುರುಗಳ ಆಶೀರ್ವಾದನ, ಅವರ ಕ್ಷಮತೆನ ನೀವು ಅನುಮಾನ ಪಡಬೇಡಿ ಅನ್ನುವಂಥದ್ದು ಇದೆ. ಸೊ ಗುರುಗಳ ಆಶೀರ್ವಾದನ ಪರಿಪೂರ್ಣವಾಗಿ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಾರ್ಮಿಕ್ ಕನೆಕ್ಷನ್ ಇದೆ. ಸೊ ಹಾಗಾಗಿ ಕೆಲವು ಸಂಬಂಧಗಳು ಕಾರ್ಮಿಕ್ ರಿಲೇಶನ್ಶಿಪ್, ಒಂದಷ್ಟು ಶತ್ರುಗಳು ಒಟ್ಟುಗೂಡಿ ಪ್ರಯತ್ನನ ಪಡ್ತಾ ಇರುವಂಥದ್ದು, ತೊಂದರೆನ ಮಾಡ್ತಾ ಇರುವಂಥದ್ದು, ಅದು ಎಷ್ಟು ಮಾಡಿದ್ರು ಮುಗಿದಿರಾ ಇರುವಂಥದ್ದು, ಇದೆಲ್ಲ ನಡೀತಾ ಇದೆ. ಅದೆಲ್ಲವೂ ಕೂಡ ಕರ್ಮ ಕಾರಣ ಇದೆ. ಸೊ ಪಾಸ್ಟ್ ಲೈಫ್ ಎನರ್ಜಿ ಕೂಡ ಇರಬಹುದು. ಜೊತೆಗೆ ನಿಮ್ಮ ಗುರುಗಳಿಗೆ ನಿಮ್ ಜೊತೆ ಕಾರ್ಮಿಕ್ ಕನೆಕ್ಷನ್ ಇದೆ. ಹಾಗಾಗಿ ಅವರು ನಿಮ್ಮನ್ನ ಯಾವಾಗ್ಲೂ ಕಾಪಾಡ್ತಾ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನಿಮ್ಮ ಮೈಂಡ್ ತುಂಬಾ ರೆಸ್ಟ್ಲೆಸ್ ಆಗಿದೆ. ಒಂಚೂರು ಕಂಟ್ರೋಲ್ ಅಲ್ಲಿ ಇಡಿ. ನಿಮ್ಮ ಮೈಂಡ್ ನ ತುಂಬಾ ಓಡ್ತಾ ಇದೆ. ನಿಮ್ಮ ಮೈಂಡ್ ಹಗಲು ರಾತ್ರಿ ರೆಸ್ಟ್ ಇಲ್ದಂಗ ಆಗಿದೆ. ಸೊ ಒಂದಷ್ಟು ರೆಸ್ಟ್ ಕೊಡಿ ನಿಮ್ಮ ಮೈಂಡಿಗೆ ಅನ್ನುವಂಥದ್ದು ಇದೆ. ಹೇಗೆ ರೆಸ್ಟ್ ಕೊಡಬಹುದು ಅಂದ್ರೆ ಮಂತ್ರ ಜಪನ, ನಾಮ ಜಪನ ಮಾಡಿ. ಇದರಿಂದ ಸಾಕಷ್ಟು ಇಂಪ್ರೂವ್ಮೆಂಟ್ ನ ನೋಡ್ತೀರಾ. ದಿನಾಗ್ಲೂ ಜಪ ಮಾಡಿ. ಇದರಿಂದ ಆರೋಗ್ಯದಲ್ಲಿ ಕೂಡ ನೀವು ವೃದ್ಧಿನ ನೋಡ್ತೀರಾ. ಆರೋಗ್ಯ ಕೂಡ ಸರಿ ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆಗದೆ ಹೇಳ್ದಂಗೆ ಹಳೆ ಸಾಲ ಫಸ್ಟ್ ತೀರ್ಸ್ಕೊಳ್ಳಿ. ಹಳೆ ಕರ್ಮಗಳನ್ನ ಕಳ್ಕೊಳ್ಳಿ. ಹೊಸ ಕರ್ಮಗಳನ್ನ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಮತ್ತೆ ಹಳೆ ಸಾಲಗಳನ್ನ ತೀರ್ಸ್ಕೊಳ್ಳಿ. ಮತ್ತೆ ಮತ್ತೆ ಹೊಸ ಸಾಲ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಒಂದಷ್ಟು ಸರಿಯಾದ ರೀತಿಯಲ್ಲಿ ನಿಮ್ಮ ಭಾರನ ಇಳಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರು ನಿಮ್ಗೆ ಸಾಕಷ್ಟು ವಿಧದಲ್ಲಿ ಸರೌಂಡಿಂಗ್ ಅಲ್ಲಿ ಇರಬಹುದು. ನಿಮ್ಮ ಬೌಂಡ್ರಿನ ನೀವು ಹೈ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಕಡೆ ಎಲ್ರಿಗೂ ಸುಲಭವಾಗಿ ನೀವು ಸಿಗಬಾರ್ದು. ನಿಮ್ಮನ್ನ ಭೇಟಿ ಆಗೋದಕ್ಕಾಗ್ಲಿ ಅಥವಾ ನಿಮ್ಮ ಒಂದು ಹೇಗಿದೆ ಅಂದ್ರೆ ಕೆಳಗ್ ಬಿದ್ರೆ ಅಳಗೊಂದ್ ಕಲ್ಲು ಅಂತಾರಲ್ಲ, ಹಂಗೆ ಅಷ್ಟು ಸುಲಭವಾಗಿ ಯಾರಿಗೂ ಸಿಕ್ಕಕ್ ಹೋಗ್ಬೇಡಿ. ಸೊ ಎಲ್ರು ನಿಮ್ಮನ್ನ ಅಡ್ವಾಂಟೇಜ್ ಆಗಿ ತಗೊಳ್ತಿದ್ದಾರೆ. ಹಾಗೆ ಅಡ್ವಾಂಟೇಜ್ ಆಗಿ ತಗೊಳ್ಬೇಡಿ. ನಿಮ್ಗೆ ಅಂತ ಒಂದು ಸುರಕ್ಷೆನ ನೀವು ಹಾಕೊಳ್ಳಿ. ನಿಮ್ಗೆ ಅಂತ ಒಂದು ರಕ್ಷೆನ ನೀವು ಹಾಕೊಳ್ಳಿ. ಒಂದು ಪ್ರೊಟೆಕ್ಷನ್ ಒಳಗೆ ನೀವು ಇರಿ. ಜೊತೆಗೆ ನಿಮ್ ಜೀವನದಲ್ಲಿ ಯಾರ್ ನಿಮ್ಮ ಹತ್ರ ಇರ್ಬೇಕು, ಯಾರ್ ನಿಮ್ಮಿಂದ ದೂರ ಇರ್ಬೇಕು, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಎಲ್ಲೋ ಒಂದ್ ಕಡೆ ಪ್ರೊಟೆಕ್ಷನ್ ನಿಮ್ಗೆ ಇಲ್ದಿರೋ ಹಾಗೆ ಇವರೆಲ್ಲ ಮಾಡ್ತಿದ್ದಾರೆ. ನಿಮ್ಗೆ, ನಿಮ್ಮ ಫ್ಯಾಮಿಲಿಗೆ ರಕ್ಷೆ ಇಲ್ದಿರೋ ಹಾಗೆ ತಡಿತಾ ಇದ್ದಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ನಿಮ್ಗೆ ರಕ್ಷೆ ಇಲ್ದಂಗೆ ಯಾರು ತೊಡೆದು ಅಂದ್ರೆ ನಿಮ್ಮ ರಕ್ಷೆನ ಯಾರು ತೆಗೆದು ಹಾಕ್ತಿದ್ದಾರೆ ಅಥವಾ ನಿಮ್ಮ ಸಮಸ್ಯೆಗಳನ್ನ ಯಾರು ಬಗೆಹರಿಸಬಾರ್ದು ಅನ್ನುವಂತ ಕಾರಣಕ್ಕೆ ನಿಮ್ಗೆ ತೊಂದರೆನ ಯಾರು ಕೊಡ್ತಿದ್ದಾರೆ, ಅವರೆಲ್ಲ ನಿಮ್ ಸುತ್ತಮುತ್ತನೇ ಇದ್ದಾರೆ. ನಿಮ್ ಸುತ್ತಮುತ್ತ ಇದ್ಕೊಂಡೇ ನಿಮ್ಗೆ ತೊಂದರೆನ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೆ ನೀವು ಸ್ವಲ್ಪ ಜಾಗ್ರತೆನ ವಹಿಸಿ ಅಂಥವ್ರನ್ನೆಲ್ಲ ನಿಮ್ಮಿಂದ ದೂರ ಇರಿ ಅನ್ನುವಂಥದ್ದು. ದುಷ್ಟರನ್ ಕಂಡ್ರೆ ದೂರ ಇರು ಅನ್ನುವಂಥದ್ದು ಗೊತ್ತಿದೆ. ಇವ್ರು ಕೆಟ್ಟವರು ಅಂತ ನಾವು ದೂರ ಇಡಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ಒಳ್ಳೆಯವ್ರ ತರ ಮುಖವಾಡ ಹಾಕೊಂಡಿರೋರನ್ನ ಹೇಗೆ ದೂರ ಇಡೋದು? ಸೊ ಅದೊಂದು ವಿಚಾರದಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ನಿಮ್ಗೆ ರಕ್ಷೆ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ. ಆ ಮೆಡಿಟೇಷನ್ ಇಂದ ನಿಮ್ಮ ಹಾರ್ಟ್, ಮೈಂಡ್, ಸೋಲ್ ಎಲ್ಲವೂ ಕೂಡ ಕಂಟ್ರೋಲಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಮೈಂಡ್, ನಿಮ್ಮ ಮೆಡಿಟೇಷನ್
ಎರಡನ್ನೂ ನೀವು ಕಂಟ್ರೋಲಿಗೆ ತೊಗೊಳಕ್ ಆಗ್ದಿರಾ ಒದ್ದಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಸೊ ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ, ಜೊತೆಗೆ ಮೆಡಿಟೇಷನ್ ಮಾಡಿ, ಧ್ಯಾನಕ್ಕೆ ಪರಿಪೂರ್ಣವಾಗಿ ಕೂತ್ಕೊಳ್ಳಿ. ಅದು ಏನೇ ಆದ್ರೂ, ಏನೇ ಡಿಸ್ಟರ್ಬೆನ್ಸ್ ಇದ್ರು ಆ ಡಿಸ್ಟರ್ಬೆನ್ಸ್ ನಿಮ್ಮನ್ನ ಡಿಸ್ಟರ್ಬ್ ಮಾಡದೇ ಇರೋ ಹಾಗೆ ಕೂತ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ಸುಲಭದ ದಾರಿನ ಹುಡುಕ್ಬೇಡಿ ಅನ್ನುವಂಥದ್ದು ಇದೆ. ಸುಲಭ ದಾರಿನ ಹುಡುಕ್ಬೇಡಿ, ಅಡ್ಡ ದಾರಿಗೆ ಹೋಗ್ಬೇಡಿ, ನಾನು ಅನ್ನುವಂಥ ಅಹಂಕಾರದಲ್ಲಿ ಮೈ ಮರಿಬೇಡಿ, ಇದರಿಂದ ತೊಂದರೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಗ್ನಗ್ತಾ ಇರೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಸುತ್ತಮುತ್ತಲು ನಿಮ್ಮ ಜೀವನದಲ್ಲಿ ಇರೋರಿಗೂ ನಗು ತರಿಸಿ ನೀವು ಕೂಡ ನಗ್ನಗ್ತಾ ಇರಿ ಅನ್ನುವಂಥದ್ದು ಇದೆ. ನಿಮ್ಮದಲ್ದಿರೋದನ್ನ ಬೇರೆ ಯಾರು ಕಿತ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಹಾಗೇನೆ ಬೇರೆಯವ್ರದನ್ನ ಕಿತ್ತಿ ನಿಮ್ಗೆ ಕೊಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮದು ನಿಮಗ್ ಬಂದ್ ಸೇರತ್ತೆ ಯಾವತ್ತಿದ್ರು. ಸೊ ಹಾಗಾಗಿ ನೆಮ್ಮದಿಯಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿ ಇರಿ ಅನ್ನುವಂಥದ್ದು ಇದೆ. ನವೆಂಬರ್ 24ರಿಂದ 27ನೇ ತಾರೀಕು, ಡಿಸೆಂಬರ್ 20ರಿಂದ 27ನೇ ತಾರೀಕು, ಮತ್ತೆ ಅಕ್ಟೋಬರ್ 18ರಿಂದ 26ನೇ ತಾರೀಕು, ಮತ್ತೆ ಸೆಪ್ಟೆಂಬರ್ ಅಲ್ಲಿ 13ನೇ ತಾರೀಕಿಂದ 26ನೇ ತಾರೀಕು, ಇಷ್ಟು ಟೈಮ್ ಪೀರಿಯಡ್ ಅಲ್ಲಿ ನಿಮ್ಮ ಬಗ್ಗೆ ನೀವು ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸ್ಬೇಕು. ನಿಮ್ಮ ಆತ್ಮಾಭಿವೃದ್ಧಿಗೆ ಏನ್ ಮಾಡ್ಕೊಳ್ಬೇಕು, ನಿಮ್ಮ ಜ್ಞಾನಾಭಿವೃದ್ಧಿಗೆ ಏನ್ ಮಾಡ್ಕೊಳ್ಬೇಕು, ನಿಮ್ಮ ಜೀವನ ಯಾವ ರೀತಿಲಿ ಇರಬೇಕು, ಯಾವ ರೀತಿಲಿ ನಿಮ್ಮ ಪವರ್ನ ನೀವು ಪವರ್ ಬ್ಯಾಕ್ ಮಾಡ್ಕೊಳ್ಬೇಕು, ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಹೇಗೆ ಹೆಚ್ಚಿಸ್ಕೊಳ್ಬೇಕು, ನಿಮ್ಮ ದೇಹದ ಆರೋಗ್ಯನ ಹೇಗೆ ಸುಧಾರಿಸ್ಬೇಕು, ಮತ್ತೆ ನಿಮ್ಮ ಆರೋಗ್ಯ, ನಿಮ್ಮ ಮಾನಸಿಕ ಆರೋಗ್ಯ, ನಿಮ್ಮ ದೈಹಿಕ ಆರೋಗ್ಯ, ನಿಮ್ಮ ಆಂತರಿಕ ಆರೋಗ್ಯ, ನಿಮ್ಮ ಮನೆಯ ಆರೋಗ್ಯ, ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಆರೋಗ್ಯ, ನಿಮ್ಮ ಕೆಲಸದ ಆರೋಗ್ಯ, ಜೊತೆಗೆ ಸುತ್ತಮುತ್ತಲು ಇರಿಟೇಟ್ ಮಾಡುವವರ ಮಧ್ಯೆ ಇದೆಲ್ಲಾನು ಕೂಡ ನೀವು ಕಾಪಾಡ್ಕೊಳ್ಬೇಕು. ಈ 4 ತಿಂಗಳು, ಡಿಸೆಂಬರ್ ಇಂದ ಸೆಪ್ಟೆಂಬರ್ ವರೆಗೂ, ಸೆಪ್ಟೆಂಬರ್ ಇಂದ ಡಿಸೆಂಬರ್ ವರೆಗೂ, ಈ ಒಂದು ಟೈಮ್ ಪೀರಿಯಡ್ ನೀವು ತುಂಬಾ ಕೇರ್ಫುಲ್ ಆಗಿ ನಿಮ್ಮನ್ನ ನೀವು ನೋಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಆ ಒಂದು ವಾರದ ಮಟ್ಟಿಗೆ ನಿಮ್ಮನ್ನ ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಹೆಚ್ಚಿನ ತೊಂದರೆಗಳಾಗುವಂಥದ್ದು ಇದೆ. ಅದಕ್ಕೆ ಯಾವುದೇ ಅವಕಾಶನ ನೀವು ಕೊಡಕೂಡ್ದು ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಎಲ್ಲರೂ ಶತಾಯಗತಾಯ ಪ್ರಯತ್ನನ ಪಡಿ, ಒಂದು ಜೀವನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಒಂದು ಬದುಕನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಎಲ್ಲವನ್ನು ಕೂಡ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಶತ್ರುಬುದ್ಧಿ ವಿನಾಶಾಯ ಅನ್ನುವಂಥದ್ದು ತುಂಬಾ ಬಹಳ ದೊಡ್ಡವಾದಂಥ ವಿಚಾರ ಇದೆ. ಸೊ ಹಾಗಾಗಿ ಶತ್ರುತ್ವನ ಮರ್ತು ಹೋಗ್ಲಿ ಅನ್ನುವಂಥದ್ದನ್ನ ಬೇಡ್ಕೊಳ್ಳೋಣ. ಯಾಕೆ ಅಂದ್ರೆ ಶಾರ್ಟ್ ಕಟ್ ಅಲ್ಲಿ ಜಯ ಸಿಗ್ಬೇಕು ಅಂತ ಬಂಗಾರದ ಕೋಳಿ ದಿನಾಗ್ಲೂ ಮೊಟ್ಟೆ ಇಡ್ತಾ ಇರುತ್ತಲ್ಲ, ಸೊ ಅದನ್ನ ಒಟ್ಟಿಗೆ ಕುಯ್ದ್ಬಿಟ್ರೆ ಇರೋ ಬರೋ ಮೊಟ್ಟೆ ಎಲ್ಲ ಒಂದೇ ಸತಿ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಿಮ್ಮ ಶತ್ರುಗಳು ಪ್ಲಾನ್ ಮಾಡ್ತಾರೆ. ಬಟ್ ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಇದೆಲ್ಲ ಯಾರು ತೊಂದರೆ ಮಾಡ್ತಾರೋ ಅವರಿಗೆ ಬಿಟ್ಟಂತ ವಿಚಾರ. ಅವರವರ ಕರ್ಮ ಇನ್ನ ಹೆಚ್ಚು ಮಾಡ್ಕೊಳ್ಬೇಡಿ ಅಂತ ಈಗಾಗ್ಲೇ ಗುರುಗಳು ಹೇಳಿದ್ದಾರೆ. ಮತ್ತೆ ಮತ್ತೆ ಆ ತಪ್ಪನ್ನ ಮಾಡಿ ಅವರ ಕರ್ಮನ ಅವರು ಹೆಚ್ಚಿಸ್ಕೊಳ್ತಾನೆ ಇದ್ರೆ ಅದಕ್ಕೆ ಯಾರೇನು ಮಾಡೋದಕ್ಕೂ ಆಗೋದಿಲ್ಲ. ಸೊ ಅವರು ಮಾಡಿದುಣ್ಣೋ ಮಹಾರಾಯ ಅನ್ನುವಂಥ ರೀತಿಯಲ್ಲಿ ಅನುಭವಿಸ್ತಾರೆ. ಸೊ ಹೆಚ್ಚಿನ ಅನುಕೂಲಗಳು ನಿಮ್ಗಾಗತ್ತೆ, ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ, ಫೈನಾನ್ಷಿಯಲಿ ನಿಮ್ಗೆ ಹೆಚ್ಚಿನ ಅನುಕೂಲ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಅನುಕೂಲ ಇರೋರು ಒಂದು ಹೋಮನ ಮಾಡ್ಕೊಳ್ಳಿ. ಕೆಲವರಿಗೆ ಒಂದಷ್ಟು ಕಹಿ ಸುದ್ದಿನ ಕೇಳುವಂತ ಸಾಧ್ಯತೆ ಇದೆ. ಒಂದಷ್ಟು ಸಾವಿನ ಸುದ್ದಿ ಕೇಳ್ತೀರಾ. ಇದು ಟೈಮ್ಲೆಸ್ ರೀಡಿಂಗ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಒಳ್ಳೆ ರೀತಿಯಲ್ಲಿ. ಸೊ ಬಿ ಕೇರ್ಫುಲ್. ಸೆಪ್ಟೆಂಬರ್ 13ರಿಂದ ಡಿಸೆಂಬರ್ ಜನವರಿ 13 ಅನ್ಕೊಂಬಿಡಿ. ಸೊ 4 ತಿಂಗಳು 5 ತಿಂಗಳು ನೀವು ಎಚ್ಚರಿಕೆನ ವಹಿಸಿ ಎಲ್ಲ ಅನುಕೂಲ ಆಗತ್ತೆ. ಎಲ್ಲರ ಆಶೀರ್ವಾದ ಇದೆ. ಸೋತ್ ಹೋದೆ ಅನ್ನೋ ಭ್ರಮೆನ ಬಿಟ್ಬಿಟ್ಟು ಬದುಕಿನ ಕಡೆ ಮುಖ ಮಾಡಿ, ಬದುಕೋದು ಹೇಗೆ ಅಂತ ತಿಳ್ಕೊಳ್ಳಿ, ಬದುಕೋದನ್ನ ಕಲ್ತ್ಕೊಳ್ಳಿ, ಬದುಕಿಗಾಗಿ ಹೋರಾಡಿ, ನಿಮ್ಮ ಬದುಕಿಗಾಗಿ ನೀವು ಹೋರಾಡಿ. ಆ ಬದುಕಿನ ಯಶಸ್ಸಿನಲ್ಲಿ ಜಗತ್ತಿಗೆ ಬೆಳಕು ಬರುವಂಥದ್ದು ಇದೆ, ಇಡೀ ಜಗತ್ತಿಗೆ ಒಳ್ಳೇದಾಗುವಂಥದ್ದು ಇದೆ. ನಿಮ್ಮನ್ನ ನೀವು ಕಾಪಾಡ್ಕೊಂಡ್ರೆ ಜಗತ್ತನ್ನೇ ಕಾಪಾಡ್ದಂಗೆ. ಜಗತ್ತನ್ನ ಕಾಪಾಡಬೇಕು ಅಂದ್ರೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ಬೇಕು.
ಯಾರ್ಯಾರಿಗೆ ಇದು ಸೂಕ್ಷ್ಮವಾಗಿ ಅಥವಾ ಗೂಢಾರ್ಥವಾಗಿ ಅಥವಾ ಒಳಾರ್ಥವಾಗಿ ಅರ್ಥ ಆಗಿದೆಯೋ ನಿಮ್ಮ ನಿಮ್ಮ ಕರ್ತವ್ಯನ ನೀವು ಮಾಡಿ ಯಾವ್ಯಾವ ರೀತಿಲಿ ರಕ್ಷೆ ಹಾಕ್ಕೊಳ್ಬೇಕು, ರಕ್ಷಣೆಯನ್ನ ಮಾಡ್ಕೊಳ್ಬೇಕು, ರಕ್ಷೆ ಮಾಡ್ತಿದ್ದೀರಾ ಮಾಡಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಂದು ಒಳ್ಳೇದಾಗತ್ತೆ. ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ 108 ವಿಘ್ನ ಹೇಗೋ ಒಂದು ಒಳ್ಳೆ ಕೆಲಸ ಮಾಡಿದವರಿಗೆ 108 ರೀತಿಯ ಶುಭ ಫಲಗಳು ಕೂಡ ಬರುತ್ತೆ. ಅದೆಲ್ಲ ನಿಮ್ಗೆ ಬಂದು ಆಯಾ ಸಮಯಕ್ಕೆ ನಿಮ್ಮ ಕಠಿಣಾತಿ ಕಠಿಣ ಪರಿಸ್ಥಿತಿಯಲ್ಲಿ ಬಂದು ನಿಮ್ಮನ್ನ ತಲುಪುತ್ತೆ. ಆ ರಕ್ಷೆ ನಿಮ್ಗೆ ಇದೆ, ಯಾರಿಗೂ ಭಯ ಬೇಡ ಅನ್ನುವಂಥದ್ದು ಇದೆ. ಮಹಾನ್ ಕಾರ್ಯ ಮಾಡ್ತಾ ಇರುವಂತ ಮಹಾನ್ ಸಾಧಕರಿಗೆ ಆ ವಾಗ್ದೇವಿಯ ಆಶೀರ್ವಾದದ ಜೊತೆಗೆ ನುಡಿ ನಮನದಲ್ಲಿ ನುಡಿಯುವಂಥ ನುಡಿಮುತ್ತುಗಳಿಂದ ಕೂಡ ನಿಮ್ಗೆ ಆಶೀರ್ವಾದಗಳು ಸಿಕ್ಕಿದೆ. ರಹಸ್ಯವಾದಂಥ ಆಶೀರ್ವಾದಗಳು ನಿಮ್ಮೆಲ್ಲರಿಗೂ ಬಂದು ತಲುಪ್ತಾ ಇದೆ. ಸೊ ಆರ್ಥಿಕ ಪರಿಸ್ಥಿತಿ ಯಾವತ್ತೂ ಕುಂಠಿತ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋ ಹಾಗೆ ಎಲ್ರೂ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸರ್ಪ್ರೈಸ್ ಬರೋದ್ರಲ್ಲಿ ಇದೆ. ಹೇಗ್ ಬರುತ್ತೆ, ಯಾವಾಗ ಬರುತ್ತೆ, ಯಾವ ರೂಪದಲ್ಲಿ ಬರುತ್ತೆ, ಬಂದಾಗ ಅದನ್ನ ಸ್ವೀಕಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ವಸ್ತು ರೂಪದಲ್ಲಾದ್ರೂ ಬರ್ಬೋದು, ಹಣ ರೂಪದಲ್ಲಾದ್ರೂ ಬರಬಹುದು, ಒಡವೆ ರೂಪದಲ್ಲಾದ್ರೂ ಬರಬಹುದು, ಆಶೀರ್ವಾದದ ರೂಪದಲ್ಲಾದ್ರೂ ಬರಬಹುದು. ಬಂದಿದ್ದನ್ನ ಸ್ವೀಕಾರ ಮಾಡಿ, ಅಹಂಕಾರ ತೋರಿಸಿ ಉಡುಗೊರೆನ ಬೇಡ ಅಂತ ಹೇಳ್ಬೇಡಿ ಅನ್ನುವಂಥದ್ದು ಇದೆ. ಇನ್ ಕೆಲವರು ಈಗೋ ಇಂದ ಅಥವಾ ಅವರ ದರ್ಪ ತೋರಿಸ್ಕೊಳ್ಳೋದಕ್ಕೆ ಕೊಡುವಂಥ ಉಡುಗೊರೆ ಬಗ್ಗೆ ನಾನೇನು ಮಾತಾಡೋದಿಲ್ಲ. ಬಟ್ ನಿಮ್ಮ ಬುದ್ಧಿ ನಿಮ್ ಕೈಲಿ ಇರ್ಲಿ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಅಗತ್ಯ ಇರೋರು ಹೋಮನ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಒಂದಷ್ಟು ಪ್ರಾರ್ಥನೆನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಗ್ರಹಗತಿಗಳಲ್ಲೂ ಕೂಡ ಬದಲಾವಣೆ ಬರ್ತಾ ಇದೆ. ಜೊತೆಗೆ ಬಾಬಾ ನಿಮ್ಗೆ ಯಾವತ್ತೂ ಸಹಾಯ ಮಾಡ್ತಾರೆ. ಯಾವಾಗ್ಲೂ ಅವರ ಸಹಾಯ ಹಸ್ತ ನಿಮ್ಮ ಮೇಲೆ ಇರುತ್ತೆ. ನೀವು ಬೇರೆಯವರಿಗೆ ಸಹಾಯ ಮಾಡಿ, ನಿಮ್ಮ ಗುರುಗಳು ಕೂಡ ನಿಮ್ಗೆ ಸಹಾಯನ ಮಾಡ್ತಾರೆ. ಆಗ್ಲೇ ಹೇಳ್ದಂಗೆ ಸಮಥಿಂಗ್ ವಿಲ್ ಎಂಡ್. ವ್ಯಕ್ತಿ ಆದ್ರೂ ಆಗಿರ್ಬೋದು, ಪರಿಸ್ಥಿತಿ ಆದ್ರೂ ಆಗಿರ್ಬೋದು, ಅಥವಾ ವ್ಯಕ್ತಿತ್ವಗಳಾದ್ರೂ ಆಗಿರ್ಬೋದು. ಸೊ ಹೋಪ್ ಫಾರ್ ಬೆಸ್ಟ್. ಜೊತೆಗೆ ಸೊ ನಿಮ್ಮ ಕೆರಿಯರ್ ಅಲ್ಲಿ ಗುರುಗಳು ನಿಮ್ಗೆ ಸಹಾಯನ ಮಾಡ್ತಾರೆ. ಓಕೆ, ಅನುಮಾನನ ಪಡಬೇಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಎಲ್ಲಾನು ಕೂಡ ಗುರುಗಳಿಗೆ ಸಮರ್ಪಣೆ ಮಾಡಿ. ಎಲ್ಲರಲ್ಲೂ ಇರುವಂಥ ಒಂದು ಗುರುವಿನ ಮನೋಭಾವ ನಿಮ್ಮನ್ನ ಕಾಪಾಡುತ್ತೆ. ಜೊತೆಗೆ ಎಲ್ರನ್ನೂ ಸಮಾನ ದೃಷ್ಟಿಕೋನದಿಂದ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, 2 ಇದೆ. ಸೊ ಲಾಂಗ್ ವೇ ಆದ್ರೂ ಪರವಾಗಿಲ್ಲ, ಸರಿಯಾದ ರೀತಿಯಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಶಾರ್ಟ್ ಕಟ್ ಮಾಡ್ಕೊಂಡು ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ನಿಮ್ಮ ಜೀವನದ ಪ್ರಯಾಣದ ಹಾದಿ ಸುಗಮವಾಗಿ ಸಾಗತ್ತೆ. ಇನ್ನ ತುಂಬಾ ದೂರ ಇದೆ ನಿಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ. ಇನ್ನ ಸೂರ್ಯ ಅಸ್ತಂಗತ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಯಾರೋ ಊರ್ ಬಿಟ್ಟು ಹೋಗುವಂಥದ್ದು ಅಥವಾ ತನ್ನನ್ನು ತಾನು ಅಸ್ತ ಮಾಡ್ಕೊಳ್ಳೋ ಅಂದ್ರೆ ಅಸ್ತಂಗತ ಮಾಡ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇರ್ತಾರೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಅವ್ರನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಾತ್ರ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸೊ ಆಧ್ಯಾತ್ಮಿಕವಾಗಿ ಮುನ್ನಡೆಯಿರಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಯಾವ ರೀತಿ ಪೂಜೆ ಮಾಡಿದ್ರು, ಯಾವ ರೀತಿ ಧ್ಯಾನ ಮಾಡಿದ್ರು ಎಲ್ಲವೂ ಕೂಡ ಭಗವಂತನಿಗೆ ಸೇರೋದ್ರಿಂದ ಯಾವ ರೀತಿಲಾದ್ರೂ ಮಾಡಿ, ನಿಮ್ಗೆ ಸರಿ ಅನ್ಸಿದ ರೀತಿಲಿ ಮಾಡಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸಾಕಷ್ಟು ಕಲಿಯೋದಿದೆ. ನಿಮ್ಮ ಸುತ್ತಮುತ್ತ ಇರೋರಿಂದ ಏನ್ ಕಲಿತಾ ಇದ್ದೀರಾ, ಎಲ್ರು ಎಷ್ಟೊಂದು ಪಾಠ ಕಲಿಸ್ತಾ ಇದ್ದಾರೆ. ಕಲಿಸ್ತಾ ಇರುವಂತ ಪಾಠಗಳು ತಲೆಗೆ ಹೋಗ್ತಾ ಇಲ್ವಾ, ನೋಡಿ ಕಲಿ ಮಾಡಿ ತಿಳಿ ಅಂತ. ಸೊ ಸಾಕಷ್ಟು ನಾಣ್ಣುಡಿ ಇದೆ. ಸೊ ಪದೇ ಪದೇ ಅದೇ ತಪ್ಪು ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಪದೇ ಪದೇ ಅದೇ ತಪ್ಪು ಮಾಡಕ್ ಹೋಗ್ಬೇಡಿ. ಜೊತೆಗೆ ನಿಮ್ಮ ಸುತ್ತಮುತ್ತಲಿರೋರು ನಿಮ್ಗೆ ಸಾಕಷ್ಟು ಪಾಠ ಕಲಿಸ್ತಿದಾರೆ. ಅದ್ ನಿಮ್ ಶತ್ರುಗಳಿರ್ಬೋದು, ಮಿತ್ರರಿರ್ಬೋದು, ಬೇರೆಯವ್ರು ಇರ್ಬೋದು, ಇನ್ನೊಬ್ರು ಮತ್ತೊಬ್ರು ಯಾರೇ ಆಗಿರ್ಲಿ, ಎಲ್ರು ನಿಮ್ಗೆ ಪಾಠ ಕಲಿಸ್ತಾ ಇದ್ದಾರೆ. ಕಲಿಸ್ತಾ ಇರುವಂತ ಪಾಠನ ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡು ಮುಂದೆ ಹೋಗಿ ಅನ್ನುವಂಥದ್ದು ಇದೆ. ಸೊ ಕಲೀರಿ, ಗಮನಿಸಿ ಜನಗಳು ಹೇಗಿದ್ದಾರೆ ತಿಳ್ಕೊಳ್ಳಿ. ಓಕೆ,
ಸೊ ಇನ್ನ ಒಂದು ಸಣ್ಣ ಮಗು ಥರ ಆಡಬೇಡಿ. ಜನಗಳು ಹೇಗಿದ್ದಾರೆ, ಬಿಹೇವಿಯರ್ ಹೇಗಿದೆ ಎಲ್ರದ್ದು ತಿಳ್ಕೊಳ್ಳಿ. ಅದು ಒಳ್ಳೇದಿರಲಿ ಕೆಟ್ಟದಿರಲಿ ತಿಳ್ಕೊಂಡು ನೀವು ಹೇಗಿರಬೇಕು ಹಾಗೆ ಒಳ್ಳೇದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೊತೆಗೆ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೊತೆಗೆ ದಕ್ಷಿಣಾಮೂರ್ತಿಯ ಪಾದಾರವಿಂದಕ್ಕೆ ಶರಣನ್ನ ಹೇಳ್ತಾ ಒಳ್ಳೇದಾಗ್ಲಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.